DCC ಎಲೆಕ್ಷನ್ಸ್ ನಡೀತೈತಿ ಈಗ. ಯಾವುದು ಬಂದಿತ್ತು ನೋಡ್ರಿ, ನಾರಾಯಣ ಸ್ವಾಮಿನೂ ಬಂದಿದ್ರು ಮುಂಚೆನೆ, ನಮ್ಮ ರೂಪಮ್ನು ಬಂದಿ ಅದೇ ಸಭೆ. ಅಯ್ಯೋ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲ ರೀ, ಅವ್ರು ಫಸ್ಟ್ ಬಂದು ಹೋದ್ರು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಬೇರೆ ಪೂರ್ವ ನಿಗದಿತ ಕಾರ್ಯಕ್ರಮ ಇರೋದ್ರಿಂದ ಮುಂಚೆನೆ ಬಂದು ಹೋಗಿದ್ರು. ನಮ್ಮ ಮನೆಗೂ ಬಂದಿದ್ರು. ನೀವು ಇದೇ ತರ ನೀವ್ ಹೇಳ್ತಾ ಇದ್ರಿ, ಏನು ಮಿನಿಸ್ಟ್ರಿಗೆ, MLAಗೆ, ರೂಪಾ ಅವ್ರಿಗೆ, ನಾರಾಯಣ ಸ್ವಾಮಿಗೆ ಹೊಂದಾಣಿಕೆ ಇಲ್ಲ ಅಂತ. ನಾನೇ ಹೋಗಿ ಇಡೀ ದಿನ ಅವ್ರ ಜೊತೆ ಸಮಾಧಾನ ಮಾಡಿಲ್ಲ. ಅವರೇ ನೋ, ಯಾವ ಕಾರ್ಯಕ್ರಮ ಅಲ್ಲ, ಎಲ್ಲಾನು ಸರ್ಕಾರಿ ಕಾರ್ಯಕ್ರಮಗಳೇ. ನನಗೆ ಅನಿಲು, ಮಂಜು, ನಾವೆಲ್ಲ ಇವ್ರು ಹೆಂಗೆ ಅದೇ ತರ ರೂಪ, ನಾವೆಲ್ಲ ಒಂದೇ. ನಾವೆಲ್ಲಾನು ಡೆಮಾಕ್ರಸಿ ಅಡಿಯಲ್ಲಿ ಸಂವಿಧಾನದ ಕೆಳಗಡೆ ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು. ಜನಗಳಿಗೆ ಅನುಕೂಲ ಮಾಡಿಕೊಡೋದು ಅಷ್ಟೇ ನಮ್ಮ ಉದ್ದೇಶ. ರಾಜಕೀಯಗಳೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಜನಗಳಿಗೆ ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅಂತ ಬರ್ದಿಲ್ಲ. ಓದ್ದೆ, ನಾನು ರೆಡ್ ಇಟ್. ಗೋಮೂಲ್ ಬಗ್ಗೆ ಏನೇನೆಲ್ಲ ಆರೋಪ ಮಾಡಿದ್ರು, ನಾನು ಬದ್ಧವಾಗಿದ್ದೀನಿ, ಸಚಿವರು ಇಬ್ಬರು ಬೇಕಾದ್ರೆ ನಾನು ಅದನ್ನ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ MLA ಅವರು. ನಾನು ಮಾತಾಡ್ತೀನಿ ನಾರಾಯಣ ಸ್ವಾಮಿ ಅವ್ರ ಮಾತಾಡ್ತೀನಿ. ಈಗ ನಾರಾಯಣ ಸ್ವಾಮಿ ಅವ್ರ ಹತ್ರ ನಾನು ಮತ್ತೆ ರಾಜಣ್ಣ ಅವ್ರು ಮಾತಾಡಿ, ಅವ್ರ ಹತ್ರ ಏನು ಇನ್ಫಾರ್ಮೇಶನ್ ಇದೆ ಅದನ್ನು ತಗೊಂಡು, ಉಳಿದಿದ್ದು ಬೇರೆ ಡೈರೆಕ್ಟರ್ಸ್ ಎಲ್ಲ ಏನಿದ್ದಾರೆ ಅವ್ರ ಹತ್ರ ಇನ್ಫಾರ್ಮೇಶನ್ ತಗೊಂಡು, ಏನಾದರೂ ತಪ್ಪಾಗಿದ್ರೆ ಯಾರು ತಪ್ಪು ಮಾಡಿದ್ರು ಅವ್ರ ಶಿಕ್ಷೆ ಅನುಭವಿಸ್ಲಿರ್ಬೇಕ್ರಿ. ಯಾವುದು ಬಚ್ಚಿಡೋಕ್ಕಾಗಲ್ಲ. ಸೊ ಅವ್ರದ್ದೇನಾದರೂ ಕಂಪ್ಲೇಂಟ್ಸ್ ಇದೆ ಅದನ್ನು ತಗೋತೀವಿ, ಬೇರೆಯವ್ರದ್ದಿದ್ರೆ ಏನು ತಗೊಂಡು. ನಾನು ನಾರಾಯಣ ಸ್ವಾಮಿ ಅವ್ರೇನು ಬೇರೆ ಅಲ್ಲ ರೀ, ರೂಪ ಏನು ಬೇರೆ ಅಲ್ಲ, ಮಂಜು ಏನು ಬೇರೆ ಅಲ್ಲ, ನಾವೆಲ್ಲ ಒಂದೇನೆ. ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅವರವ್ರ ಅಭಿಪ್ರಾಯಗಳು ಹೇಳಲಿಕ್ಕೆ ನಾವು ಅಡ್ಡ ಮಾಡೋಕ್ಕಾಗಲ್ಲ. ಸೊ ಅವ್ರವ್ರ ಅಭಿಪ್ರಾಯಗಳು ತಗೊಂಡು ಇನ್ ಜನರಲ್ ಜನಗಳಿಗೂ ಅನುಕೂಲ ಆಗಬೇಕು, ನಮ್ಮ ರೈತರುಗಳಿಗೆ ಅನುಕೂಲ ಆಗಬೇಕು, ಅದಕ್ಕೆ ನಾವು ಸೀಮಿತವಾಗಿ ಅದಕ್ಕೆ ಭದ್ರಾಗಿ ನೋಡೋಣ. ಇವಾಗ ನೋಡಪ್ಪ, ಬದ್ಧ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಬದ್ಧ ವೈರಿಗಳಾಗಿದ್ರು ಬಿಜೆಪಿಯವರು, JDS ಅವರು ಬದ್ಧ ವೈರಿಗಳಾಗಿದ್ರು. ಎಲೆಕ್ಷನ್ ಅಲ್ಲೇ ಒಂದಾದ ನಮ್ಮ ಪಕ್ಷದಲ್ಲಿ ನಾವು ಮಾಡ್ಕೊಂಡ ದೊಡ್ಡ ವಿಚಾರನ, ಇಟ್ಸ್ ನಾಟ್ ಎ ಬಿಗ್ ಡೀಲ್. ನಮ್ಮ ಪಕ್ಷದೊಳಗಿರೋ ನಾವು ಸರ್ ಮಾಡ್ಕೊತೀವಿ. ಇದ್ರೆ ಸೋಲೆ ಗೆಲುವಿನ ಸೋಪಾನ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಲೈಫಲ್ಲಿ ಎಲ್ಲರೂ ಗೆದ್ಕೊಂಡೇ ಬರಂಗಿದ್ರೆ ಎಲೆಕ್ಷನ್ಸೇ ಆಗ್ತಾ ಇರಲಿಲ್ಲ. ಈ ಸರಿ ಸೋತ್ರೆ ಮುಂದೆ ಗೆಲ್ತಾರೆ, ಅದರಲ್ಲೇನು ತಪ್ಪಿಲ್ಲ. ಏನು ಹೇಳಿನೇ, ಇದು ಇಟ್ಸ್ ಎ ಡೆಮಾಕ್ರೆಟಿಕಲ್ ಕಂಟ್ರಿ ರೀ. ನಾನು ಅದನ್ನೇ ಹೇಳ್ತಾ ಇರೋದು, ಪ್ರಜಾಪ್ರಭುತ್ವ ರೀ. ನಾವು BJP ಅವ್ರ ಥರ ಮತ್ತು JDS ಅವ್ರ ಥರ ಬರೀ ಎಲ್ಲೋ ರೂಮಲ್ಲಿ ಕೂತ್ಕೊಂಡು ಯಾರು ಮಾತಾಡಬಾರ್ದು, ಬಾಯಿ ಮುಚ್ಕೊಂಡಿರಿ ಅಂತ ಹೇಳೋ ಪಕ್ಷ ಅಲ್ಲ. ಅವ್ರ ಅಭಿಪ್ರಾಯಗಳು ಹೇಳಲಿಕ್ಕೆ ಎಲ್ಲರೂ ಸರ್ವ ಸ್ವತಂತ್ರರಿದ್ದಾರೆ. ಅದೇ ಥರ ನಾರಾಯಣ ಸ್ವಾಮಿ ಅವರಿದ್ದಾರೆ, ನಮ್ಮ ರೂಪಮ್ಮ ಇದ್ದಾಳೆ, ನಾನು ಇದ್ದೀನಿ, ಅನಿಲು, ಮಂಜು, ಎಲ್ಲರೂ ಅವ್ರ ಅಭಿಪ್ರಾಯಗಳು ಹೇಳ್ತಾರೆ. ಕೊನೆಯದಾಗಿ ಜನಗಳಿಗೆ ಏನು ಅನುಕೂಲ ಆಗಬೇಕೋ ಅದನ್ನು ಮಾಡೋ ಅಂತ ನಮ್ಮ ಗಮನ ಅಷ್ಟೇನೆ. ದೇರ್ ಇಸ್ ನೋ ಪೊಲಿಟಿಕ್ಸ್.